ನಾ ಹೇಳತ್ತದ ಈಗ ಕೋಟೆ ಜಕ್ಕಮ್ಮ ಅಂತೇಳಿ ಇಲ್ಲಿ ಹಲಸಂಗ್ಯ ಪ್ರತಿಷ್ಠಾಪನೆ ಮಾಡ್ರ ಇಲ್ಲಿ ಕೋಟೆ ಮಗ್ಗಲ್ಕ ನೋಡ್ರಿ ಆ ದೇವಸ್ಥಾನದ ಆ ನಾನು ದೇವಸ್ಥಾನ ಹೇಳುತ್ತಿರುವ ಕತೆ ಈಗ 15ನೇ ಶತಮಾನದಂದು ಅಲ್ಲಿ ಈಗ ಪೂರ್ವ ಸಿದ್ಧತೆ ಇಲ್ಲದೇ ಇಲ್ಲಿ ಭಾಳಷ್ಟು ಯುದ್ಧಗಳು ನಡೀತಿದ್ವು. ಅದ್ರ ಕಾಲಾಗ ಇಲ್ಲಿಯ ಸೈನಿಕರು ಭಾಳಷ್ಟು ಜನ ಸಾಯ್ತಾರೆ. ಸೈಯಾನ ಊರಿನವರೆಲ್ಲರೂ ಕೂಡಿ ಒಂದು ವಿಚಾರಕ್ಕೆ ಬರ್ತಾರೆ. ಏನಪ್ಪ ಅಂತಂದ್ರೆ ಊರಿಗೆ ರಕ್ಷಾ ಗೋಡೆ ಅಂತೇಳಿ ಒಂದು ನಿರ್ಮಿಸ್ಬೇಕಂತೇಳಿ ಒಂದು ವಿಚಾರ ತರ್ತಾರೆ. ಅದರಂತೆ ಕೆಲಸನೂ ಚಾಲೂ ಮಾಡ್ತಾರೆ. ಅದು ಅರ್ಧಕ್ಕೆ ಬರ್ತದೆ ಕೆಲಸ. ಅಂದ್ರೆ ಕೋಟೆ ಅವಾಗಿನ ರಕ್ಷಾ ಕೋಟೆನೇ ಇವತ್ತಿನ ಕೋಟೆ. ಅದು ಅರ್ಧಕ್ಕೆ ಬರೋದು ಬೀಳೋದು, ಅರ್ಧಕ್ಕೆ ಬರೋದು ಬೀಳೋದು, ಮತ್ತು ಮುಂದೆ ಕಟ್ಟುವಂತ ಹೋದಂತೆ ಹಿಂದೆಲ್ಲ ಕೋಟೆ ಗೋಡೆಗಳು ಬೀಳ್ತಿರ್ತದೆ. ಹಿಂಗೆ ಬೀಳಗತನ ಅವರು ಕಾಕತಾಳಿ ಜ್ಯೋತಿಷ್ಯರ ಹತ್ರ ಮೊರೆ ಹೋಗ್ತಾರೆ. ಇದು ಹಿಂಗೆ ಬೀಳಗತ್ತದ, ಇದಕ್ಕೆ ಏನಾರೇ ಒಂದು ಪರಿಹಾರ ಹೇಳ್ರಿತೇಳಿ. ಹಳ್ಯಾಗ ಅವರು ಕಾಕತಾಳಿ ಜ್ಯೋತಿಷ್ಯ ನೋಡಿ ಹೇಳ್ತಾರೆ. ಇದು ಒಂದು ಬಲಿದಾನ ಬೇಡದತ್ತೆ ಹೇಳ್ತಾರೆ. ಅಂದ್ರೆ ಜೀವಂತ ಬಲಿ ಇದಕ್ಕೆ ಬೇಕಾಗದತ್ತೆ ಹೇಳ್ತಾರೆ. ಹೇಳೋಣ ಊರನವ್ರು ಎಲ್ಲರೂ ವಿಚಾರ ಮಾಡ್ತಾರೆ. ಆಗ ಅಲ್ಲಿದ್ದ ಸೈನಿಕರು ಸೈಯದ್ ನೋಡಿ ಜಕ್ಕಮ್ಮ ಮುಂದೆ ಬರ್ತಾಳೆ. ತುಂಬು ಗರ್ಭಿಣಿ ಜಕ್ಕಮ್ಮ ಮುಂದೆ ಬರ್ತಾಳೆ. ನಾ ರೆಡಿ ಇದ್ದೀನಿ ಜೀವ ಇದು ತ್ಯಾಗ ಮಾಡ್ಲಿಕ್ಕೆ, ನೀವು ಕೆಲಸ ಚಾಲೂ ಮಾಡಿರ್ತೇಳಿ ಹೇಳ್ತಾಳೆ. ಹೇಳೋಣ ಅಲ್ಲಿದಿಂದನೇ ಈ ಜಕ್ಕಮ್ಮನನ್ನೇ ಆ ಗೋಡೆಯಲ್ಲಿ ನಿಂದ್ರಿಸಿ ಆಕಿನ ಮಗ್ಲ ಎಲ್ಲ ಕಲ್ ಕಟ್ಟೋತು ರಕ್ಷಾ ಗೋಡೆ ಪೂರ್ಣ ಆಗ್ತದ. ಮತ್ತು ಸೈತಕ್ಕಂಥ ಸೈನಿಕರ ಸಂಖ್ಯೆನೂ ಕಡಿಮೆ ಆಗ್ತದ. ಊರಾಗ ಮಂದೆಲ್ಲ ಸುರಕ್ಷಿತವಾಗಿ ಇರ್ತಾರೆ. ಅಂದಿನಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಜಕ್ಕಮ್ಮಂದು ಜಾತ್ರೆ ಮಾಡ್ತಾರೆ.